ಮೈಸೂರಿನ ಹುಣಸೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಗನ್ ಹಿಡಿದು ಸ್ಕೈ ಚಿನ್ನದ ಅಂಗಡಿಗೆ ನುಗ್ಗಿದ್ದಾರೆ ದರೋಡೆಕೋರರು. ಪ್ರತಿ ಸಿಬ್ಬಂದಿಗೂ ಕೂಡ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ ಕದ್ದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಯ ಭಯಾನಕ ದೃಶ್ಯ ಲಭ್ಯವಾಗಿದೆ. ಗನ್ ಹಿಡಿದು ಮಾಲೀಕರನ್ನ ಬೆದರಿಸಿ ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಈ ದರೋಡೆ ಮಾಡುವಂತ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರಿನ ಹುಣಸೂರಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹುಣಸೂರಲ್ಲಿ ಈ ಗನ್ ತೋರಿಸಿ ಚಿನ್ನದ ಅಂಗಡಿಗೆ ಬಂದಿದ್ರು ಈ ದರೋಡೆಕೋರರು. ಅಲ್ಲಿರುವ ಸಿಬ್ಬಂದಿ ಮತ್ತು ಮಾಲೀಕರನ್ನ ಬೆದರಿಸಿ ಥಿಯೇಟರ್ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡಿ ಈಗ ಎಸ್ಕೇಪ್ ಆಗಿದ್ದಾರೆ. ಈ ದರೋಡೆಕೋರರ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿರುವುದು ನೋಡಿ. ಯಾವ ರೀತಿಯಾಗಿ ಬರ್ತಾರೆ ಈ ಮುಸುಕುದಾರಿಗಳು ಹೆಲ್ಮೆಟ್ ಹಾಕೊಂಡು. ಈಗಾಗಲೇ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ನೋಡಿ, ತಲೆಗೆ ಹೆಲ್ಮೆಟ್ ಹಾಕೊಂಡು ಈ ಗನ್ ಹಿಡ್ಕೊಂಡು ಬಂದು ಒಂದು 4 ಜನ ಬರ್ತಾರೆ. ಆರೋಪಿಗಳ ಫೋಟೋವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಹುಣಸೂರಲ್ಲಿರುವಂತಹ ಈ ಚಿನ್ನದ ಅಂಗಡಿ, ಈ ಚಿನ್ನದ ಅಂಗಡಿಗೆ ಬಂದು ಗನ್ ಹಿಡ್ಕೊಂಡು ಅಲ್ಲಿರುವಂತಹ ಸಿಬ್ಬಂದಿ ಮತ್ತು ಮಾಲೀಕರನ್ನ ಬೆದರಿಸಿ ನಂತರ ಅಲ್ಲಿರುವಂತಹ ಚಿನ್ನಾಭರಣಗಳನ್ನು ದೋಚಿ ಈಗ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಈಗ ಕದಿಮರ ಹೆಡೆಮುರಿ ಕಟ್ಟೋಕೆ ಬಲೆ ಬೀಸಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ನಡೆದಿರುವಂತದ್ದು. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ 5 ಅಪರಿಚಿತರು ಈ ಒಂದು ದರೋಡೆನ ಮಾಡಿರುವಂತದ್ದು. ನಾನೀಗ ಸದ್ಯ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಇದೇ 2025 ಏಪ್ರಿಲ್ 27ರಂದು ಉದ್ಘಾಟನೆ ಆದಂತಹ ಶಾಪ್ ಇದು. ನಗರದ ಹುಣಸೂರು ಪಟ್ಟಣದ ಪ್ರಮುಖ ಮೇಲ್ ರೋಡಲ್ಲೇ ಇರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಶಾಖೆ ಇದು. ಮೈಸೂರು, ಬೆಂಗಳೂರು ಸೇರಿದಂತೆ ಸುಮಾರು 10 ಶಾಖೆಗಳೆಲ್ಲ ಹೊಂದಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ಈಗಾಗಲೇ 2 ಹೆಲ್ಮೆಟ್ ಅನ್ನ ಹಾಕೊಂಡಿದ್ರು. ಇಲ್ಲಿ ಮಿಕ್ಕಿದವರು ಕೂಡ ಕೈಯಲ್ಲಿ 2 ಗಲ್ಲನ್ನ ಹಿಡಿದು ಒಳಭಾಗಕ್ಕೆ ನುಗ್ಗಿದ್ದಾರೆ. ಬಹಳ ಪ್ರಮುಖವಾಗಿ ದೊಡ್ಡ ವಸ್ತುಗಳು, ಅಂದ್ರೆ ಈಗಾಗಲೇ ಈ ಶಾಪ್ನ ಮಾಲೀಕರು ಕೊಟ್ಟ ಮಾಹಿತಿಯ ಪ್ರಕಾರವಾಗಿಯೇ ದೊಡ್ಡ ಐಟಮ್ಗಳಂತಂದ್ರೆ ಸರ, ಇಲ್ಲಿ ತರ ವಸ್ತುಗಳೆಲ್ಲ ಕದ್ದು ಈಗಾಗಲೇ ಪರಾರಿಯಾಗಿದ್ದಾರೆ. ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ನ ಉದ್ಘಾಟನೆ ಮಾಡಿರುವಂತದ್ದು. ಈಗಾಗಲೇ ಶಾಪ್ನ ಒಳಭಾಗದಲ್ಲೂ ಕೂಡ ಈಗಾಗಲೇ ಯಾವಾಗ ಕಳ್ಳತನ ಆಯಿತು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಬೆರಳು ತಜ್ಞರಿರಬಹುದು, ಜೊತೆಗೆ ಶ್ವಾನದಳ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಎಲ್ಲ ಸುತ್ತಲೂ ಕೂಡ ಈಗಾಗಲೇ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಒಳಭಾಗದಲ್ಲಿ ಯಾರೆಲ್ಲ ಇವತ್ತು ಕೆಲಸವನ್ನ ಮಾಡ್ತಿದ್ರು, ಒಟ್ಟು 15 ಜನ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು 3 ಜನ ಈ ಭಾಗದಲ್ಲಿ ಊಟವನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಂದರ್ಭದಲ್ಲೂ ಕೂಡ ಗನ್ನನ್ನ ತೋರಿಸಿ ಒಳಭಾಗಕ್ಕೆ ನುಗ್ಗಿ ಸಿಕ್ಕಿದನ್ನ ದೋಚಿ ಈಗಾಗಲೇ ಪರಾರಿಯಾಗಿರುವಂತದ್ದು. ಈಗಾಗಲೇ ಏನು ಹುಣಸೂರು ಪಟ್ಟಣದ ನಿಜಕ್ಕೂ ಕೂಡ ಹುಣಸೂರು ಪಟ್ಟಣ ಈ ಒಂದು ಘಟನೆಯಿಂದ ಬೆಚ್ಚಿ ಬಿದ್ದಿರುವಂತದ್ದು ನೋಡ್ತಾ ಇರಬಹುದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇರಬಹುದು, ಈಗಾಗಲೇ ಸ್ಥಳಕ್ಕೆ SP ವಿಷ್ಣುವರ್ಧನ್, IGP ಬೋರ್ಲಿಂಗ ಸೇರಿದಂತೆ ಹಲವರು ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಘಟನೆಯಿಂದ ಇಡೀ ಹುಣಸೂರು ಪಟ್ಟಣ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಯಾಕಂದ್ರೆ ಹಾಡುವಾಗಲೇ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದೆಲ್ಲ ಯಾರೋ ಕೂಡ ಗೊತ್ತಿರುವಂತವರೇ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಚಿನ್ನಾಭರಣದ ಪ್ರಮಾಣ ದೋಚಿ ಪರಾರಿಯಾಗಿದ್ದಾರೆ ಇದರ ಬಗ್ಗೆ ಪೊಲೀಸರು ಈಗಾಗಲೇ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 5 ತಂಡವನ್ನ ಮಾಡಿ ಈಗಾಗಲೇ ನಾಕಾಬಂದಿ ಹಾಕುವ ಮೂಲಕವಾಗಿ ದರೋಡೆಕೋರರನ್ನ ಬಂಧಿಸುವಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಈಗಾಗಲೇ ಮುಂದುವರಿಸಿದ್ದಾರೆ. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಒಂದಷ್ಟು ಸುಳಿವು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಶೀಘ್ರದಲ್ಲೇ ದರೋಡೆಕೋರರನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಕೂಡ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತೆ ಇರುವಂತಹ ನಂಬಿಕೆ ಕೂಡ ಕಾಣ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2 ಬೈಕ್ನಲ್ಲಿ ದರೋಡೆಕೋರರು ಬಂದಿದ್ದಾರೆ. ಇಬ್ರು ಹೆಲ್ಮೆಟ್ ಹಾಕಿದ್ರು, 3 ಕೈಯಲ್ಲಿ ಗನ್ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗನ್ ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನದ ಅಂಗಡಿಯ ಮಾಲೀಕ ರಶೀದ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಚಿನ್ನದ ಅಂಗಡಿಯ ಮಾಲೀಕ ಮಾತಾಡಿದ್ದಾರೆ. ಯಾವ ರೀತಿ ದರೋಡೆ ಆಯಿತು, ಯಾವ ರೀತಿ ಬಂದ್ರು, ಆ ನಂತರದಲ್ಲಿ ಎಷ್ಟು ಜನ ಇದ್ರು, ಇದೆಲ್ಲದರ ಮಾಹಿತಿಯನ್ನ ಕೊಟ್ಟಿದ್ದಾರೆ. 5 ಜನ ಇದ್ರು, ಅದರಲ್ಲಿ ಇಬ್ರು ಈ ದರೋಡೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ 3 ಕೈಲಿ ಗನ್ ಇತ್ತು, 3 ಗನ್ ತೋರಿಸಿದ್ರು. ದೊಡ್ಡ ಪ್ರಮಾಣದ ವಸ್ತುಗಳೇ ಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ ಚಿನ್ನದ ಅಂಗಡಿಯ ಮಾಲೀಕರು. ಮೊದಲ ಬಾರಿಗೆ ಈ ರೀತಿ ದರೋಡೆ ಆಗಿರೋದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನದ ಅಂಗಡಿ ಮಾಲೀಕ ರಶೀದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಹಲೋ, ನಾ ಬ್ಯಾಕ್ ಪ್ಯಾಕ್ ಕೊಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಠ ಮಧ್ಯಾಹ್ನವೇ ದರೋಡೆ ನಡೆದಿರುವಂತದ್ದು. ನಾನೀಗ ಸದ್ಯ ದರೋಡೆ ನಡೆದಂತಹ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದೇ ಏಪ್ರಿಲ್ 27ರಂದು ಉದ್ಘಾಟನೆ ಆಗಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರಿ ಶಾಪ್ ಇದು. ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಆ 2 ಬೈಕ್ನಲ್ಲಿ ಬಂದಂತಹ 5 ಮುಸುಗುಧಾರಿಗಳು ಏನು ಗನ್ನನ್ನ ತೋರಿಸಿ ಈಗಾಗಲೇ ಏನು ಅಪಾರ ಪ್ರಮಾಣದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಸೇರಿದಂತೆ ಸ್ಥಳೀಯ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿನ ಸಿಸಿಟಿವಿ ಫುಟೇಜ್ಗಳಿರ್ಬೋದು ಎಲ್ಲರೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಇಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಜೊತೆಗೆ ಅಕ್ಕಪಕ್ಕದ ಸ್ಥಳೀಯ ಫುಟೇಜ್ ಎಲ್ಲ ಗಮನಿಸಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ 5 ತಂಡಗಳನ್ನ ಮಾಡಿ ಅವರನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಒಳಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಎಲ್ಲರೂ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲ ಒಳಭಾಗದಲ್ಲಿ ಕೂರಿಸಿಕೊಂಡು ಎಷ್ಟರ ಪ್ರಮಾಣದಲ್ಲಿ ಚಿನ್ನಾಭರಣ ಹೋಗಿದೆ ಎನ್ನುವಂತಹ ಪರಿಶೀಲನೆ ಕೂಡ ಈಗಾಗಲೇ ಪೊಲೀಸರು ಕೂಡ ಒಳಭಾಗದಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಹೋಗಿದೆ ಎನ್ನುವಂತಹ ಮಾಹಿತಿಗಳು ಆಗ್ತಾ ಇರುವಂತದ್ದು. ಈಗಾಗಲೇ 5 ತಂಡವನ್ನು ರಚನೆ ಮಾಡಿ ಈಗಾಗಲೇ ವಿವಿಧ ಎಲ್ಲಿ ಅವರು ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು 18 ಚೆಕ್ ಪೋಸ್ಟ್ಗಳನ್ನು ಹಾಕುವ ಮೂಲಕವಾಗಿ ಈಗಾಗಲೇ ದರೋಡೆಗಳನ್ನು ಬಂಧಿಸುವಂತಹ ಕೆಲಸಕ್ಕೆ ಈಗಾಗಲೇ ಮೈಸೂರು ಪೊಲೀಸರು ಮುಂದಾಗಿರುವಂತದ್ದು. ಇನ್ನು ಈ ಪ್ರಕರಣ ಸಂಬಂಧವಾಗಿ ಮಾತಾಡೋಕೆ ಜೊತೆಗೆ ಈ ಒಂದು ಶಾಪ್ನ ಮಾಲೀಕರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲಿ ಘಟನೆ ಆಯ್ತು ಸರ್? ಇವತ್ತು ಒಂದು 2:10ಕ್ಕೆ ಅದರೊಳಗಡೆ ದರೋಡೆ ಆಗಿದೆ. ಹಾಡಾಗಲೇ ಒಂದು 5 ಜನರು ಬಂದ್ಬಿಟ್ಟು 2 ಜನರು ಹೆಲ್ಮೆಟ್ ಹಾಕಿದ್ರು, ಬಾಕಿ ಇರುವವರು ಏನು ಹಾಕಿರಲಿಲ್ಲ. ಗನ್ನನ್ನು ತೋರಿಸಿ ಬೆದರಿಸಿಬಿಟ್ಟು ಎಲ್ಲರನ್ನು ಕೂರಿಸಿ ಚಿನ್ನವನ್ನು ದರೋಡೆ ಮಾಡಿ ಹೋಗಿದ್ದಾರೆ. ಮತ್ತೆ ಎಷ್ಟು ಪ್ರಮಾಣದ ಚಿನ್ನ ಆಯ್ತು ಸರ್ ಅಂಗಡಿಯಲ್ಲಿ? ಅಂದ್ರೆ ಇವಾಗ ನಮಗೆ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಎಷ್ಟು ದರೋಡೆ ಆಗಿದೆ ಅಂತ. ಅದು ಬಾಕಿ ಇರೋದನ್ನ ಎಲ್ಲ ವೇಟ್ ಮಾಡಿ ನೋಡಿ ಆಮೇಲೆ ಮಾತಾಡಬಹುದು. ಎಷ್ಟು ಹೋಗಿರ್ಬೋದು ಸರ್ ಅಂತ ಅಂದಾಜು ಹೇಳಕ್ಕಾಗಲ್ಲ. ಆತರನು ನಾವು ಅಂದಾಜು ಅಂಗಡಿಗೆ ಹೇಳಿದರೆ ಆಗಬೇಕಲ್ಲ, ಅದನ್ನ ನಾವು ವೇಟ್ ಮಾಡಿ ಇವಾಗ ಪೂರವಾಗಿ ಮಾತ್ರ ಹೇಳ್ಬಹುದು. ಎಷ್ಟು ಚಿನ್ನ ಹೋಗಿರಬಹುದು, ಎಷ್ಟು ಚಿನ್ನ ಇನ್ನು ನಮ್ಮಲ್ಲಿ ಬಾಕಿ ಉಳಿದಿದೆ ಅಂತಂದ್ಬಿಟ್ಟು. ಅದರ ದೊಡ್ಡ ಐಟಮ್ ಎಲ್ಲ ಅವರು ತಕೊಂಡು ಹೋಗಿದ್ದಾರೆ. ಹಾಡಾಗಲೇ ಈ ತರ ಮಧ್ಯಾಹ್ನದ ಟೈಮಲ್ಲಿ ಈ ತರ ಮಾಡಿದ್ದಾರೆ. ಬಂದವರೆಲ್ಲರೂ ಕೂಡ ಮಾಸ್ಕ್ ಹಾಕಿದ್ರೆ ಹೇಗೆ ಸರ್ ಅಂತ? ಏನು ಮಾಸ್ಕ್ ಏನು ಹಾಕಿರ್ಲಿಲ್ಲ. 2 ಹೆಲ್ಮೆಟ್ ಹಾಕಿದ್ರು, ಬಾಕಿ 3 ಜನರು ಓಪನ್ ಆಗಿದ್ರು. ಒಬ್ಬೊಬ್ಬರ ಕೈಯಲ್ಲಿ 2 ಗನ್ನು ಇದ್ದಾರೆ. ಅದು ಸಿಸಿಟಿವಿ ಫುಟೇಜ್ ಅಲ್ಲಿ ಕಾಣ್ತಾ ಇದೆ. ಇಲ್ಲೇ ನೋಡಿಲ್ಲ ಸರ್ ಅವ್ರನ್ನ ಇಲ್ಲಿ? ನಾನು ಇವತ್ತು ನೋಡಿಲ್ಲ. ನಾನು ಕೂರ್ಗಲ್ಲೇ ಇರೋದು. ಅಂದ್ರೆ ಬಂದ್ರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಹೋಗ್ತಾರೆ. ಆ ಟೈಮಲ್ಲಿ ಏನು ಅವ್ರನ್ನ ನೋಡಿರ್ಲಿಲ್ಲ. ಆತರ ಸದ್ಯಕ್ಕೆ ಸರ್. ಇದಿಷ್ಟು ಏನೋ ಈ ಒಂದು ಶಾಪ್ನ ಮಾಲೀಕರಾಗಿರುವಂತಹ ಅವರ ಮಾತುಗಳು. ಬಹಳ ಪ್ರಮುಖವಾಗಿ 2 ಬೈಕ್ನಲ್ಲಿ ಬಂದಂತಹ 5 ಅವರೆಲ್ಲರೂ ಕೂಡ ಯಾರು ಕೂಡ ಮುಸ್ಕ ಹಾಕಿರಲಿಲ್ಲ. 2 ಗನ್ಗಳನ್ನ ಇಟ್ಕೊಂಡಿದ್ರು, ಹೆಲ್ಮೆಟ್ ಅನ್ನು ಹಾಕಿದ್ರು. ಬಹಳ ಪ್ರಮುಖವಾಗಿ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ನನಗೆ ರಾಜ್ಯಾದ್ಯಂತ ಈಗಾಗಲೇ ಮೈಸೂರು, ಬೆಂಗಳೂರು ಸೇರಿದಂತೆ 10 ಶಾಖೆಗಳಿದೆ. ಇದೇ ಮೊದಲ ಬಾರಿಗೆ ಈ ರೀತಿ ಆಗಿರುವಂತದ್ದು. ಎಷ್ಟು ಮಟ್ಟದಲ್ಲಿ ಆ ಚಿನ್ನಾಭರಣ ದೋಚಿದ್ದಾರೆ ಇರುವಂತದ್ದು ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ವಸ್ತುಗಳನ್ನು ಅವರು ಕದ್ದು ಪರಾರಿಯಾಗಿದ್ದಾರೆ. ಪೊಲೀಸರ ಮೇಲೆ ಸಾಕಷ್ಟು ವಿಶ್ವಾಸ ಇದೆ. ಈ ಶೀಘ್ರದಲ್ಲೇ ಅವರ ಕಳ್ಳರನ್ನ ಬಂಧಿಸಿ ಈ ಒಂದು ಘಟನೆಗೆ ಕಾರಣವಾದದೆಲ್ಲ ಜೈಲಿಗೆ ಕಳಿಸುವಂತಹ ವಿಶ್ವಾಸ ನಮಗೆ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ ಹುಣಸೂರಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆಕೋರರ ಸೆರೆಗೆ 5 ತಂಡಗಳನ್ನು ಈಗ ರಚನೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ವಿಷ್ಣುವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಚೆಕ್ಪೋಸ್ಟ್ಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ವಿಷ್ಣುವರ್ಧನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ವಿಶೇಷ ತಂಡಗಳನ್ನ ಈಗಾಗಲೇ ರಚನೆ ಮಾಡಲಾಗಿದೆ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ. ಮೈಸೂರು ಜಿಲ್ಲೆಯ ಚೆಕ್ಪೋಸ್ಟ್ಗಳಲ್ಲಿ ಈಗಾಗಲೇ ಎಲ್ಲ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ಟಾಕ್ ಚೆಕ್ ಮಾಡ್ಬೇಕಂತ ಹೇಳ್ತಾರೆ. ಸ್ಟಾಕ್ ಇಲ್ಲಿ ಎಷ್ಟಿತ್ತು
ಇವಾಗ ಎಷ್ಟು ಹೋಗಿರೋದ್ ಬಗ್ಗೆ ನಂತರ ಅವ್ರಿಗೂ ನಮ್ಮ ಮಾಹಿತಿ ಕೊಡ್ತಾರೆ ಅವರು. ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಎಲ್ಲವೂ ಕೂಡ ಅಲ್ಲೇ ಅದೇ ಶಾಪ್ ಅಲ್ಲಿ ಇದ್ದಂತಹ ಗೋಲ್ಡ್ ಎಲ್ಲ ಕೂಡ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಸರ್. ಹೌದು, ಸಿಸಿಟಿವಿ ಲಭ್ಯ ಇದೆ ಅದೆಲ್ಲ. ಹೌದು, ಇಲ್ಲಿ ಏನು ಒಂಚೂರು ಮಾಹಿತಿ ಗೊತ್ತಾಗಿಲ್ಲ. ಮಾಹಿತಿ ಗೊತ್ತಿಲ್ಲ ಯಾರು ವ್ಯಕ್ತಿಗಳಂತ ಬಗ್ಗೆ ನಾವು ಅದೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇರಿ. ಅಲ್ಲಿ ಸಿಸಿಟಿವಿಯಲ್ಲಿ ಕ್ಲಿಯರ್ ಆಗಿ ಕಾಣಂತ ಮುಖಚಹರೆಗಳನ್ನ ನಾವು ಬೇರೆ ಬೇರೆ ಕಡೆ ನಾವು ಕೊಟ್ಟು ಅದ್ರ ಬಗ್ಗೆ ಪತ್ತೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾವ ಗಾಡಿ ಹತ್ರ ಗೊತ್ತಾಯ್ತು ಸರ್ ಬಂದಿದ್ದು ಅಂತ? ಗಾಡಿನೂ ಗೊತ್ತಾಗಿಲ್ಲ, ಟೂ ವೀಲರ್ ಅಂತ ಗೊತ್ತಾಗಿದೆ, ಬಟ್ ಯಾವ ಮೇಕ್ ನಂಬರ್ ಏನು ಗೊತ್ತಾಗಿಲ್ಲ ನಮಗೆ. ಯಾವ ಭಾಗಕ್ಕೆ ಹೋದ್ರು ಅದು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಶೀಘ್ರದಲ್ಲೇ ಪತ್ತೆ ಹಚ್ತೀರಿ ಹೆಸರುತ್ತೆ. ಪತ್ತೆ ಮಾಡ್ತೀರಿ. ಇದಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾತುಗಳು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ 5 ತಂಡಗಳ ರಚನೆ ಮಾಡಿದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಕಳ್ತನ ಮಾಡಿದ್ದಾರೆ ಇದರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೇವೆ. ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ 2 ಬೈಕಲ್ಲಿ ಬಂದಂತಹ ದರೋಡೆಕೋರರು ಈ ಒಂದು ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಶೀಘ್ರದಲ್ಲೇ ಅವರೆಲ್ಲ ಬಂಧಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ.